ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, 12 ರಾಶಿಗಳ ಫಲಾಫಲ, ಹಾಗೆ ಈ ದಿನ ಶನಿವಾರದ ಪಂಚಾಂಗದ ಮಹತ್ವವನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನ ಶನಿವಾರ, ಹಾಗಾಗಿ ಶನಿವಾರದ ಪಂಚಾಂಗದ ವಿಶೇಷತೆ ಜೊತೆಗೆ ಮಹತ್ವವನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ. ಈ ದಿವಸ ಶನೈಶ್ಚರನ ವಾರ. ಶನಿಗೆ ಪ್ರೀತಿ ಪಾತ್ರನಾಗಿರ್ತಕ್ಕಂಥ ಗ್ರಹ ಅಂದರೆ ಬುಧ. ಅವನಷ್ಟೇ ಅಲ್ಲ, ಇನ್ನೂ ಇದ್ದಾರೆ. ಈ ದಿವಸ ಬುಧ ಯಾಕಪ್ಪ ಅಂದರೆ ಬುಧನ ಪರಿವರ್ತನೆ ಇದೆ. ಈ ದಿವಸ ಬುಧ ಕರ್ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕರ್ಕಟಕ ರಾಶಿ ಚಂದ್ರನ ಮನೆ. ಚಂದ್ರ ಬುಧನಿಗೆ ಅಪ್ಪನ ಮನೆಗೆ ಮಗ ಬರ್ತಾನೆ. ಆದರೆ ಅವರು ವಿರೋಧಿಗಳು. ಚಂದ್ರನಿಗೆ ವಿರೋಧ ಇಲ್ಲ, ಬುಧನಿಗೆ ಚಂದ್ರನ ಕಂಡ್ರೆ ವಿರೋಧ ಇದೆ. ಅಂತೂ ಒಬ್ಬ ಬುಧ ಪ್ರವೇಶ ಮಾಡ್ತಾ ಇರೋದು ಬುಧನ ಶತ್ರುವಿನ ಮನೆಗೆ. ಚಂದ್ರನ ಮನೆಯಲ್ಲಿ ಬುಧನ ಸಂಚಾರವಾದರೆ ಮನಸ್ಸು ಚಂಚಲವಾಗುತ್ತೆ. ಸ್ತ್ರೀ ಪುರುಷರಲ್ಲಿ ಸಹಜವಾಗಿ ಆಕರ್ಷಣೆಗಳು ಬಂದುಬಿಡುತ್ತೆ. ಅಷ್ಟಲ್ಲದೆ ಬೌದ್ಧಿಕವಾಗಿ ಹೆಚ್ಚು ಆಲೋಚನಾ ಸಾಮರ್ಥ್ಯ ಬರುತ್ತದೆ. ಬುಧ ಒಳ್ಳೆಯ ಬಲಿಷ್ಠನಾಗಿರ್ತಕ್ಕಂಥವನು, ಚಂದ್ರನೂ ಹಾಗೆ ಬುದ್ಧಿಬಲ. ಹೀಗಾಗಿ ಬುದ್ಧಿವಂತರಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಬೌದ್ಧಿಕವಾಗಿ ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಈ ಥರದ ಹಲವು ಫಲಗಳಿದ್ದಾವೆ. ಬುಧನಿಂದಾಗಿ ನಮಗೆ ಅವನು ವಿದ್ಯಾ, ಬಂಧು, ವಿವೇಕ, ಮಾತುಲ, ಸುಹೃದ್ವಾಕ್ಕರ್ಮ, ಕೃದ್ಬೋಧನ ಅಂತ. ಬುಧನ ಸಂಚಾರ ಕಳಿಸರಿಗೂ ಇದನ್ನು ನೆನೆಸ್ಕೊಂಡಿದ್ವಿ. ಅವನು ಬಂಧುವರ್ಗಕ್ಕೆ, ಯಾಕೆಂದರೆ ತಾಯಿ ಬಂಧುವನ್ನು ಪ್ರತಿನಿಧಿಸ್ತಕ್ಕಂಥದ್ದು ಬುಧನೂ ಹೌದು, ಚಂದ್ರ ತಾಯಿಯೇ ಮಾತೃಕಾರಕ. ಹೀಗಾಗಿ ಬಂಧುಗಳ ಜೊತೆಗಿನ ಒಡನಾಟ ಚೆನ್ನಾಗಿರ್ತಾರೆ. ಹದಗೆಟ್ಟಿದ್ದರೆ ಈಗ ಸ್ವಲ್ಪ ಚಿಗುರುತ್ತೆ. ಚೆನ್ನಾಗಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಆಯಿತು ಬಾರಪ್ಪ ಸೋದರ ಮಾವ ಅಂತ ಜೊತೆಗೆ ಹೋಗ್ತಕ್ಕಂಥದ್ದು ಅಳಿಯ ಮಾವ ಚೆನ್ನಾಗಿರ್ತಾರೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ಅನುಕೂಲವಾದ ಫಲಗಳು ಸಿಗ್ತಾ ಹೋಗುತ್ತೆ. ಮತ್ತು ವಿವೇಕ ಜಾಗೃತವಾಗುತ್ತೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಬರುತ್ತೆ. ಇದರದ್ದೆಲ್ಲ ತುಂಬ ಚೆನ್ನಾಗಿದೆ. ಅದೆಲ್ಲ ಗಮನಿಸ್ತಾ ಹೋಗೋಣ ರಾಶಿ ಹೇಗಿರ್ತದೆ ಅಂತ. ಅಂತೂ ಈ ದಿವಸ ಶನಿವಾರದ ದಿವಸ ಮಿತ್ರನ ಒಂದು ಪರಿವರ್ತನೆಯನ್ನು ಗಮನಿಸ್ತೀವಿ. ಶನಿವಾರ ಬುಧನ ಪರಿವರ್ತನೆ. ಈ ಕಾರಣದಿಂದಾಗಿ ವಿಷ್ಣು ಸನ್ನಿಧಾನದಲ್ಲಿ ತೆಂಗಿನಕಾಯಿ ಸಮರ್ಪಣೆ ಮಾಡಿ, 2 ತೆಂಗಿನಕಾಯಿ, ಜೋಡು ತೆಂಗಿನಕಾಯಿ ನಾವು ಹೊಡೆಸ್ಬಿಟ್ಟು ಅವನಿಗೆ ನೈವೇದ್ಯ ಮಾಡಿ, ಆ ತೆಂಗಿನಕಾಯಿ ಮನೆಗೆ ತಗೊಂಬಂದು ಚೆನ್ನಾಗಿ ತುರಿದು ಒಂದು ಒಳ್ಳೆಯ ಪಾಯಸವೋ ಒಳ್ಳೆಯ ಸಿಹಿ ಕೊಬ್ಬರಿ ಮಿಠಾಯಿ ಮಾಡ್ಕೊಂಬಿಡಿ. ಬುಧನ ಅನುಗ್ರಹ, ವಿಷ್ಣುವಿನ ಅನುಗ್ರಹ ಉಂಟಾಗುತ್ತೆ ಅದನ್ನು ಸಿಹಿ ತಿನ್ನೋದರಿಂದಾಗಿ. ಇದನ್ನು ಮಾಡಿ ಈ ದಿವಸ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.